ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಒಂದೊಳ್ಳೆ ದೇವಸ್ಥಾನದ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ಅಂದರೆ ಕಾಳಿ ಭದ್ರಕಾಳಿ ಶಕ್ತಿಪೀಠ ಭಕ್ತರಲ್ಲಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಹೋಗಬೇಕು ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಹೋದ್ವಿ. ಹೋಗಿ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ವಿಗ್ರಹ ನೋಡಿದಾಗ ತಾಯಿ ನಿಜವಾಗ್ಲೂ ವಿಗ್ರಹ ಥರ ಅನ್ನಿಸ್ಲೇ ಇಲ್ಲ, ಎದ್ದು ಬಂದಂತೆ ಅಂದರೆ ನಿಜ ಸ್ವರೂಪಿಯಾಗಿ ಕಾಣಿಸಿದ್ಲು. ಮತ್ತು ಆ ಜಾಗದ ಮಹಿಮೆನೋ ಇಲ್ಲ ಆ ಕ್ಷೇತ್ರದ ಪ್ರಭಾವನೋ ತಾಯಿ ಆಶೀರ್ವಾದನೋ ಗೊತ್ತಿಲ್ಲ. ನಾವಿದ್ದಷ್ಟು ಹೊತ್ತು ನಮ್ಗೆ ನಿಜವಾಗ್ಲೂ ಸಮಾಧಾನ, ಮನಸ್ಸಿಗೆ ಎಷ್ಟೋ ಶಾಂತಿ, ನೆಮ್ಮದಿ ತುಂಬಾ ತಿಳ್ಕೊಂಡ್ವಿ ಅನ್ನೋ ಥರ ಅನ್ನಿಸ್ತು. ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದೆ ಅನ್ನೋ ಥರ ನಮಗೆ ಭಾಸವಾಯಿತು. ನೋಡಿ, ಈ ಥರ ದೇವಿನ ನಂಬಿದವ್ರು ಯಾರೂ ಹಾಳಾಗಿಲ್ಲ. ಅದರಲ್ಲೂ ಆದಿಶಕ್ತಿಯನ್ನು ಹೋಲಿಸ್ಕೊಂಡವ್ರಿಗೆ ಪ್ರಪಂಚನೇ ಗೆಲ್ಲೋ ಶಕ್ತಿ ಕೊಡ್ತಾಳಂತೆ ತಾಯಿ. ಆ ಒಂದು ಕ್ಷಣ ನಮ್ಗೆ ಆ ತಾಯಿ ಪಾದದಡಿಯಲ್ಲಿ ತುಂಬಾ ಹೇಳ್ಕೊಳಕ್ಕಾಗದೇ ಇರೋಷ್ಟು ನೆಮ್ಮದಿ, ಸಮಾಧಾನ ನಿಜವಾಗೂ ಸಿಕ್ತು. ಬನ್ನಿ ಇದ್ರ ಬಗ್ಗೆ ಸ್ವಾಮೀಜಿ ಕೇಳೋಣ. ಅದಕ್ಕೂ ಮುಂಚೆ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ. ನಮಸ್ತೆ ಗುರುಜಿ. ಕಾಳಿ ಭದ್ರಕಾಳಿ ಶಕ್ತಿಪೀಠ ಮತ್ತು ಈ ಕ್ಷೇತ್ರದ ವಿಶೇಷತೆ ಯಾವ ಥರ ಏನು ಅಂತ ತಿಳಿಸ್ಕೊಡ್ತೀರಾ? ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ, ಬೆಂಗಳೂರು ಗ್ರಾಮಾಂತರ. ಇಲ್ಲಿ ಸುಮಾರು 36 ವರ್ಷಗಳಿಂದ ಈ ಜಗನ್ಮಾತೆಯ ಸೇವೆ ನಿರಂತರವಾಗಿ ನಡೆಸ್ಕೊಂಡಿರ್ತೀವಿ. ಭದ್ರಕಾಳಿ ಸೇವೆ ಈಗ ಹೊಸದಾಗಿ ಕಾಳಭದ್ರಕಾಳಿ, ರಕ್ತಕಾಟೆರಮ್ಮ ಮತ್ತು ಕಾಳರಾತ್ರಿ ಕಾಲಭೈರೇಶ್ವರ ಸ್ವಾಮಿನ ಒಂದು 6 ತಿಂಗಳಾಗಿದೆ ಪ್ರತಿಷ್ಠಾಪನೆ ಮಾಡುವುದು. 7ನೇ ತಿಂಗಳು ನಡೀತಾ ಇದೆ. ಸ್ವಾಮಿ, ನೀವೇನೋ ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಅದ್ರ ಬಗ್ಗೆ ತಿಳಿಸ್ಬೋದಾ? ಅಮ್ಮ, ಇದು ಕೈಯಲ್ಲಿ ಇಟ್ಕೊಂಡಿರೋದು ಏನಂದರೆ ಸಂಕಲ್ಪ ಸಿದ್ಧಿ ಕಲಶ. ಮನುಷ್ಯನ ಸಂಕಲ್ಪ, ಮನಸ್ಸಿನ ಸಂಕಲ್ಪ, ಒಬ್ಬ ವ್ಯಕ್ತಿಯ ಸಂಕಲ್ಪ, ಏನಾದರೂ ಮನಸ್ಸಲ್ಲಿ ನನಗಿಂಥ ಕೆಲಸ ಆಗಬೇಕು ಅಥವಾ ಇಂಥ ಕಷ್ಟದಿಂದ ನಾನು ಹೊರಗಡೆ ಬರಬೇಕು ಅಥವಾ ಯಾವುದಾದ್ರದ್ದು ಕೋರ್ಟ್ ವ್ಯವಹಾರದಲ್ಲಿ ನಮ್ಮ ಕೇಸ್ ಇದೆ, ಅದರಿಂದ ನಮ್ಮಂತೆ ಆಗಬೇಕು, ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಮನೆಗೆ ಬರಬೇಕು, ದಾಂಪತ್ಯ ಜೀವನದಲ್ಲಿ ಕಲಹಗಳು ಬಂದು ದೂರ ಆಗಿದ್ದಾರೆ, ಅದು ಕರೆಕ್ಟಾಗಿ ಮನೆಗಳಲ್ಲಿ ಅನಾನುಕೂಲ ಆಗಿರೋ ಅನುಕೂಲವಾಗಿ ನಡಿಬೇಕು, ದುಡಿದಂಥ ಹಣ ಮನೆಗೆ ಬಂದ ತಕ್ಷಣ ಬೇರೆ ಏನಾದರೂ ಸಮಸ್ಯೆಗಳು ಉಟ್ಕೊಂಡಂಥದ್ದು ನಿಂತು ಹೋಗಬೇಕು, ಮನೆಯಲ್ಲಿ ಯಾವುದಾದ್ರೂ ಭೂತ ಪ್ರೇತ ಪಿಶಾಚವಾದಿಗಳು ಮನೆಯಲ್ಲಿ ದುಷ್ಟಶಕ್ತಿಗಳಿರುವಂಥದ್ದು ಹೊರಗಡೆ ಹೋಗಿ ನಮಗೆ ಸುಖಶಾಂತಿ ಸಮಾಧಾನ ಸಿಗಬೇಕು, ಮಕ್ಕಳಲ್ಲಿ ಬಾಲಗ್ರಹ ದೋಷ ಇರುವಂಥದ್ದು, ಸರ್ಪದೋಷ ಇರುವಂಥದ್ದು, ಪಿತೃದೋಷ ಇರುವಂಥದ್ದು, ಎಲ್ಲ ಒಂದು ದೋಷಗಳನ್ನು ಬಿಡುಗಡೆ ಆಗುವಂಥದ್ದು ಇದು ಸಂಕಲ್ಪ ಸಿದ್ಧಿ ಕಲಶ. ಒಂದು ಕಲಶನ ಇಲ್ಲಿ ಕಟ್ಟಿ ಮನೆಗೆ ಇನ್ನೊಂದು ಕಲಶ ತಗೊಂಡು ಕಟ್ಟುವಂಥದ್ದು ಇಲ್ಲಿ ಪದ್ಧತಿ. ಮನೇಲಿ ಕೊಡುವಂಥದ್ದು ಅದನ್ನು ನಾವು ಇದೇ ರೀತಿ ಮಾಡಿಲ್ಲ, ಇದು ಬೇರೆ ಥರ ಇರುತ್ತೆ, ಸೇಮ್ ಇದೇ ಥರ ಇರುತ್ತೆ ಅದನ್ನು. ಆದರೆ ಇದು ಬೇರೆ ಯಂತ್ರಗಳೆಲ್ಲ ಹಾಕಿ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅಂತ ಯಂತ್ರಗಳನ್ನು ಇದರಲ್ಲಿ ಲೋಡ್ ಮಾಡಿ ದೇವಿ ಪಾದ ಹತ್ರ ಇಟ್ಟು ಇದಕ್ಕೆ ಆವೇಶ ಕೊಟ್ಟು ಆವಾಹನೆ ಮಾಡಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮೂಲಮತಗಳಲ್ಲಿ ಕರೆಕ್ಟಾಗಿ ಸಿದ್ಧಿ ಮಾಡಿ ಇದನ್ನು ಮನೆಗೆ ಕೊಡ್ತೀವಿ. ಇದನ್ನು ತಗೊಂಡು ಮನೇಲಿ ಕಟ್ಟಬೇಕು. ಹುಣ್ಣಿಮೆ ದಿನ ಕಟ್ಟಿ ಅಮಾವಾಸ್ಯವರೆಗೂ ನೋಡಿ ಅದರಲ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ಗಾಬರಿ ಪಡೋಂಥದ್ದೇನಿಲ್ಲ. ಮನೇಲಿರುವಂಥ ನೆಗೆಟಿವಿಟಿ ಎಲ್ಲ ಕರೆಕ್ಟಾಗಿ ತಗೊಂಡಿರುತ್ತೆ. ಅಲ್ಲಿನ ಒಂದು ದುಷ್ಟಶಕ್ತಿಗಳಾಗ್ಬೋದು, ಯಾವುದೋ ಒಂದು ಕೆಟ್ಟದು ಗ್ರಹದೋಷಗಳಾಗಿರ್ಬೋದು, ಏನೇ ಸಮಸ್ಯೆ ಇರಲಿ ತಗೊಂಡಿರುತ್ತೆ. ಅದನ್ನು ತಗೊಂಡೋಗಿ ನೀರಿಗೆ ಹಾಕಿ ನೆಕ್ಸ್ಟ್ ಅಮಾವಾಸ್ಯೆಗೆ ಬಂದು ಇನ್ನೊಂದು ತಗೊಂಡೋಗಿ ಒಂದು 2-3 ಅಷ್ಟೇ ಬೇಡ, ಒಂದೇ ನಮ್ಗೆ ರಿಸಲ್ಟ್ ಬಂದಿದೆಯಾ ಅದು ಸಾಕು, ಏನು ಚೇಂಜ್ ಮಾಡ್ಬೋದು. ಅದು ಮಾಡಿದ್ರೆ ಅಂತೂ 100% ಅಂತೂ ಖಂಡಿತ ನಿಮ್ಮ ಕೆಲಸಗಳು ನೀವೇನು ಅಂದ್ಕೊಂಡಿದ್ದು ಅದು ಆಗೋದು ಸತ್ಯ, ಅದಾಗುತ್ತೆ. ಹಾಗಾಗಿ ಸಂಕಲ್ಪ ಸಿದ್ಧಿ ಕಲಶ ಅಂತೇಳಿ ಇಲ್ಲೊಂದು ಕಟ್ಟಿಸ್ತೀವಿ. ತಗೊಂಡೋಗಂತವ್ರು ಮನೆಗೆ ಒಂದು ತಗೊಂಡೋಗ್ತಾರಲ್ಲ, ಅಂಗಡಿಗಳಲ್ಲಾಗ್ಬೋದು, ವ್ಯಾಪಾರ ಸ್ಥಳಗಳಲ್ಲಾಗ್ಬೋದು, ಮನೆಗಳಲ್ಲಾಗ್ಬೋದು ಅಥವಾ ವಾಹನಗಳಲ್ಲಾಗ್ಬೋದು. ಈಗ ಮನೆಗೆ ಏನೋ ಈ ಫೌಂಡೇಶನ್ ಹಾಕಿರ್ತಾರೆ, ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಏನಾದರೂ ಕೆಡಿ ದೋಷಗಳು ಮಾಡಿರ್ತಾರೆ ಅಥವಾ ಭೂಮಿ ದೋಷ ಇರುತ್ತೆ, ಆ ಭೂಮಿಯಲ್ಲಿ ಊತಾಕೋದು 4 ದಿಕ್ಕಲ್ಲಿ 4 ಊತ ಹಾಕಿ ಮತ್ತೆಲ್ಲ ಊತಾಕೋದು ಕೆಲಸ ನಡೀತದೆ. ಈಗ ಇದ್ರ ಬಗ್ಗೆ ನಾವು ಸತ್ಯ ಹೇಳಬೇಕು. ಕೆಲವರಿಗೆ ಅದರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಬೇಕಾದ್ರೆ ಬರಲಿ, ಅದನ್ನು ಕೆಲಸ ಆಗಿದೆ. ಇದನ್ನೇ ಕೊಟ್ಟಿದ್ದು ನಾವು 5 ಕೊಟ್ಟಿದ್ವಿ. ಒಂದು ಜಮೀನು ವಿಷಯ, 1 ಎಕರೆ ಜಮೀನಲ್ಲಿ ಅದು ಬಹಳಷ್ಟು ತೊಂದರೆ ಇತ್ತು. ಇದು 4 ಮೂಲೆಯಲ್ಲಿ 4 ಭೂಮಿಯಲ್ಲಿ ಹಾಕಿ ಒಂದು ಮಧ್ಯದಲ್ಲಿ ಹಾರಿಸಿದ್ವಿ. ಇವತ್ತು 1 ಎಕರೆ ಅವರ ಹೆಸರಿಗಾಗಿದೆ, ರಿಜಿಸ್ಟರ್ ಆಗಿದೆ. ಅದೆಲ್ಲ ಆಗಿ ಸುಮಾರು ಒಂದು 70 ಕೋಟಿ ಅಷ್ಟು ಅಮೌಂಟ್ಗೆ ಅದು ವ್ಯಾಪಾರ ಬಿಡೋದಿಲ್ಲ. ಅಷ್ಟು ಮಾಡಿರೋಂಥದ್ದು ಸಂಕಲ್ಪ ಸಿದ್ಧಿ. ಅದು ಹೆಮ್ಮೆಯಿಂದ ಹೇಳ್ಬೋದು. ಹೋದ ಹುಣ್ಣಿಮೆಯಲ್ಲಿ ಅವರ ಮನವರಿಗೆ ಎದುರಾಭಿಷೇಕ ಮಾಡಿ ಪೂಜೆ ಮಾಡಿಸ್ಕೊಂಡು ಕ್ಷೇತ್ರಕ್ಕೊಂದು ಏನಾದರೂ ಒಂದು ಸೇವೆ ವ್ಯಾಪಾರ ಮಾಡಬೇಕಂತ ಸಹ ಸಂಕಲ್ಪ ಮಾಡಿದ್ದಾರೆ. ಅಷ್ಟು ಪವರ್ ಇದೆ. ಅದಕ್ಕಾಗಿ ಬಂದಂಥ ಮಕ್ಕಳು ಸಂಕಲ್ಪ ಸಿದ್ಧಿ ಕಟ್ಟಿ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಒಂದು ಕ್ಷೇತ್ರವನ್ನು ತಗೊಂಡು ಮಾಡಿದ್ದಾರೆ. ಯಾವ್ಯಾವ ದಿನ ವಿಶೇಷವಾದ ಪೂಜೆ ಇರುತ್ತೆ? ಪ್ರತಿನಿತ್ಯ ಪೂಜೆ ಇದೆ. ಅದು ನಾವು
ಭಕ್ತರು ಬಂದಿರಲಿ, ಭಕ್ತರು ಬರದೇ ಇರಲಿ, ಪ್ರತಿನಿತ್ಯ ನಮ್ಮ ಕರ್ತವ್ಯ ಏನಿದೆಯೋ ಅದು ಬೆಳಗ್ಗೆ ನಿತ್ಯ ದೇವತಾರ್ಚನೆ, ಅಮ್ಮನವರಿಗೆ ನೈವೇದ್ಯ, ಅಮ್ಮನವರಿಗೆ ಅರ್ಚನೆ, ಮಹಾಮಂಗಳಾರತಿ ಎಲ್ಲ ಸೇರಿ ಪ್ರತಿನಿತ್ಯ ಇಲ್ಲಿ 4 ಜನ ಮಕ್ಕಳಿದ್ದಾರೆ, ಅವರು ಪ್ರತಿದಿನ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಅಂತಂದರೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ತುಂಬ ಜನ ಬರ್ತಾರೆ. ಅಲ್ಲಿ ಯಾಕೆ ಬರ್ತಾರೆ ಅಂದರೆ ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಪೂಜೆ ಇರುತ್ತೆ. ಮತ್ತು ಏನಾದರೂ ಪ್ರಶ್ನೆಗಳು ಕೇಳೋಂಥದ್ದಿದ್ದರೆ ಹೆಚ್ಚಾಗಿ ಈ 3 ದಿನದಲ್ಲಿ ಬರ್ತಾರೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಪ್ರಶ್ನೆಗಳು ಕೇಳಿ ಸಂಕಲ್ಪ ಸಿದ್ಧಿ ಕಟ್ತಾರೆ. ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ರಕ್ತ ಕಾಟೆಯನ್ನು ಕಟ್ಟು ಹೊಡಿತೀವಿ, ಅದನ್ನು ತಡೆ. ಯಾವುದು ನಮ್ಮ ಕೆಲಸ ಕಾರ್ಯಗಳನ್ನು ಎಡಕದೇ ಇದ್ದಾಗ, ಶರೀರದಲ್ಲಿ ಏನಾದರೂ ವ್ಯತ್ಯಾಸ ಇದೆ, ಏನೇ ಕೆಲಸ ನಮ್ಗೆ ಆಗ್ತಾ ಇಲ್ಲ ಅನ್ನೋಂಥದ್ದು ಯಾವುದೇ ಕೆಲಸ ಆಗಲಿ ಇಲ್ಲಿ ಬಂದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಮೊದಲೇ ಕಟ್ ಮಾಡಬೇಕಾಗುತ್ತೆ. ರಕ್ತ ಕಾಟೆರ ಮಂಡಲಗಳನ್ನು ಹಾಕಿ ಕಟ್ ತೆಗಿತೀವಿ. ಇಲ್ಲಿ ಅದು ತೆಗೆಸ್ಕೊಂಡು ಹೋಗೋದ್ರಿಂದ ತುಂಬ ಅನುಕೂಲಗಳಿದೆ. ಅದು ನಡೀತಾ ಇರ್ಬೋದು. ವಿಶೇಷ ಇಷ್ಟ ಪ್ರತಿನಿತ್ಯ ನಾವು ಪೂಜೆ ಮಾಡ್ತಾ ಇರ್ತೀವಿ. ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಈ ಕಟ್ಟೆಗೆ ಪ್ರಯೋಗಗಳು ಮಾಡ್ತೀವಿ. ಮಂಗಳವಾರ, ಶುಕ್ರವಾರ, ಭಾನುವಾರ ಸಮಸ್ಯೆಗಳು ಬಂದು ಪ್ರಶ್ನೆ ಕೇಳಿ ಆಮೇಲೆ ಸೀಟ್ ರಿಸಲ್ಟ್ ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ಈ ಕ್ಷೇತ್ರದ ಒಂದು ಏನು ಹೇಳಿದ್ದೀವಿ. ಇಲ್ಲಿ ಎಲ್ಲ ಬರೋಂಥ ಮಕ್ಕಳು ಇದನ್ನು ನೋಡಿ ಸಾರ್ಥಕತೆ ಪಡಿಸ್ಕೊಂಡು ಸ್ವಲ್ಪ ನಿಧಾನ ಆಗೋದು ಅಷ್ಟೇ. ಇಲ್ಲಿನ ವಿಶೇಷತೆ ಏನಂದರೆ ಈ ಕ್ಷೇತ್ರಕ್ಕೆ ಬರೋಂಥ ಭಕ್ತರಿಗೆ ನಾನು ಹೇಳೋಂಥದ್ದು ಒಂದೇ, ಇಲ್ಲಿ ಕಾಳಭದ್ರಕಾಳಿ ಕ್ಷೇತ್ರದಲ್ಲಿ ಸಂಕಲ್ಪ ಸಿದ್ಧಿ ಕಲಶ ಅಂತೇಳಿ ಕಟ್ಟಬೇಕು. ಫಸ್ಟ್ ಬಂದ ತಕ್ಷಣ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಇಲ್ಲಿನ ಸಂಸ್ಥಾಪಕ ಗುರುಗಳು ಸಂಕಲ್ಪ ಸಿದ್ಧಿ ಕಲಶ ಆ ಹೆಸರಲ್ಲೇ ಇದೆ, ಸಂಕಲ್ಪ ಸಿದ್ಧಿ ಕಲಶ. ಅದನ್ನು ತಂದು ಅಮ್ಮನವರಿಗೆ ಪ್ರದಕ್ಷಿಣೆ ಮಾಡಿ, ಅಮ್ಮನವ್ರ ದರ್ಶನ ಮಾಡಿ, ಮೇಲೆ ಇರುವಂಥ 58 ಕಾಲಡಿ ಅಮ್ಮನವರು ನೂತನವಾಗಿ ಕಟ್ಟಿ ಬಹಳ ಅದ್ಭುತವಾಗಿ ಇದೆಯಾಗಿದ್ದಾರೆ. 58 ಕಾಲಡಿ ಅಲ್ಲಿ ಹೋಗಿ 48 ಸುತ್ತು ಧಂ ಭದ್ರಕಾಳಿಯೇ ನಮಃ, ಧಂ ಭದ್ರಕಾಳಿಯೇ ನಮಃ, ಧಂ ಭದ್ರಕಾಳಿಯೇ ನಮಃ ಅಂತೇಳಿ ಈ ಸಂಕಲ್ಪ ಸಿದ್ಧಿಯನ್ನು ತಗೊಂಡು 48 ಸುತ್ತು ಪ್ರದಕ್ಷಿಣೆ ಮಾಡಿ ಮನಸ್ಸಿನ ಸಂಕಲ್ಪ ಹೇಳಿ, ನನಗೆ ಈ ಥರ ಕೆಲಸ ಆಗಬೇಕು, ಅಥವಾ ಅನಾರೋಗ್ಯ ಆಗಿದೆ, ಅಥವಾ ಕೋರ್ಟ್ ವ್ಯವಹಾರ ಇದೆ, ದಾಂಪತ್ಯ ಜೀವನದಲ್ಲಿ ತೊಂದರೆ ಇದೆ, ನಿಮ್ಮ ಮನಸ್ಸಲ್ಲಿ ಯಾವ ಸಂಕಲ್ಪಗಳಿದಾವೋ ಅದನ್ನು ಪ್ರಾರ್ಥನೆ ಮಾಡಿ ಅಮ್ಮನ ಹತ್ರ, ಅಮ್ಮನ ಪಾತ್ರೆಯಲ್ಲಿ ಇಟ್ಟು ಅದನ್ನು ಹೇಳಿ ತಗೊಬಂದು ಇಲ್ಲಿ ಬೇವಿನ ಮರ ಇದೆಯಲ್ಲ ಇಲ್ಲಿ ಕಟ್ಟಂಥ ಒಂದು ಪದ್ಧತಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಯಾಕೆ ಅಂದರೆ ತುಂಬ ರಿಸಲ್ಟ್ಗಳು ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ಬೇಕಾದಷ್ಟು 1 ವಾರ ಕಟ್ಟಂಥ ಒಳಗಡೆನೂ ಬರುತ್ತೆ. ಕೆಲವರಿಗೆ 3 ವಾರ, ಕೆಲವರಿಗೆ 5 ವಾರ, ಕೆಲವರಿಗೆ ಕಟ್ಟಿಬಿಟ್ಟು ಮನೆಗೆ ಹೋದರೆ ಮಾರನೇ ದಿನವೇ ಫೋನ್ ಮಾಡಿರ್ತಾರೆ, ಒಳ್ಳೆ ನಮ್ಮ ಕೆಲಸ ಆಗಿದೆ. ಆ ರೀತಿಯ ಸಂಕಲ್ಪ ಸಿದ್ಧಿ ಕಲಶ ಒಂದು ಇಲ್ಲಿ ಕಟ್ಟಬೇಕು. ಇನ್ನೊಂದು ಬೇಕಾದವರು ಎಲ್ಲರೂ ತಗೊಂಡೋಗಿದ್ದೇನೆ ಕಡ್ಡಾಯ ಇರಲಿಲ್ಲ. ಈಗ ಮನೆಗಳಿಗೆ ಅಷ್ಟೊತ್ತಿಗೆ ಗಮನ ಮಾಡಬೇಕು. ಮನೆಯಲ್ಲಿ ಧನಾಕರ್ಷಣೆ ಇಲ್ಲ, ಮನೆಯಲ್ಲಿ ಸಮಾಧಾನ ಇಲ್ಲ, ಅಥವಾ ಯಾರಾದರೂ ದೃಷ್ಟಿದೋಷ, ವಾಮಾಚಾರ, ಕೆಡುಕು ದೋಷಗಳು ಮನೆ ಮೇಲೆ ಪ್ರಯೋಗ ಆಗುವಂಥದ್ದು, ದುಷ್ಟಶಕ್ತಿಗಳ ಹಾವಳಿ ಇರುವಂಥದ್ದು, ಕೈ ಬಯತ್ತೇ ಇರುವಂಥದ್ದು, ಏನೇ ಕೆಲಸ ಮಾಡಿದ್ರೂ ಸಕ್ಸಸ್ ಆಗದೆ ಇರೋದು, ಎಷ್ಟೇ ದುಡಿದ್ರೂ ಸಹ ಮನೆಯಲ್ಲಿ ಹಣ ನಿಲ್ಲದೇ ಇರೋವಂಥದ್ದು, ದಾಂಪತ್ಯ ಜೀವನದಲ್ಲಿ ಕಲಹ ಇರೋವಂಥದ್ದು, ಮನೆ ಬಿಟ್ಟು ಹೊರಟೋಗಿರೋರು ಮನೆಗೆ ಬರಬೇಕಾಗಿದ್ದರೆ, ಎಲ್ಲ ಕಾರ್ಯಕ್ಕೂ ಎಲ್ಲದಕ್ಕೂ ಏಕೈಕ ಒಂದು ವಸ್ತು ಅಂದರೆ ಸಂಕಲ್ಪ ಸಿದ್ಧಿ. ಇದನ್ನು ಇಲ್ಲಿ ಕಟ್ಟಂಥ ಸಂಕಲ್ಪ ಸಿದ್ಧಿ ಸೇಮ್ ಹಿಂಗೇ ಇರುತ್ತೆ, ಇದು ಬೇರೆ ಇರುತ್ತೆ. ನಾವು ಮನೆಗಳಿಗೆ ಕೊಡೋಂಥದ್ದಕ್ಕೆ ಬೇರೆ ರೀತಿ ನಾವೇ ಅದನ್ನು ರೆಡಿ ಮಾಡಿರ್ತೀವಿ. ಅದಕ್ಕೆ ಆಗಂಥ ಒಂದು ಯಂತ್ರಗಳು, ಆಗಂಥ ಒಂದು ತಾಂತ್ರಿಕ ವಸ್ತುಗಳು, ಕೆಲವು ಮೂಲಿಕೆಗಳನ್ನೆಲ್ಲ ಹಾಕಿ ಅದನ್ನು ಸಿದ್ಧಿ ಮಾಡಿ ಅಮ್ಮನವ್ರನ್ನ ಆವೇಶ ಕೊಟ್ಟು ಆವಾಹನೆ ಮಾಡಿಸಿ ಸಂಪೂರ್ಣ ಸಿದ್ಧಿ ಮಾಡುವಂಥದ್ದು ಒಂದು ಇಲ್ಲಿ ಕಟ್ಟಬೇಕು. ಮನೆಗೆ ತಗೊಂಡು ಮನೆಯಲ್ಲಿ ಕಟ್ಟಬೇಕು. ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರು ಅವ್ರಿಗೆ ಧನ್ಯವಾದ. ಥ್ಯಾಂಕ್ ಯು.